ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಲ್ಲೇ 3-4 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ. ವೀಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ರಜಾ ಅಂತ ಬಂದಿದ್ದರಿಂದ ಪ್ಲ್ಯಾನಿಂಗ್ಗಳು ಹಂಗೆ ಒಂದರಿಂದ ಒಂದು ಮುಂದಕ್ಕೆ ಹಾಕೊಳ್ತಾ ಹೋದ್ವಿ. ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಗಾಯ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಫ್ರೆಂಡ್ಸ್, ಯಾವುದೇ ವೀಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಸ್ಟಾರ್ಟಿಂಗಿಂದ ಕೊನೆವರೆಗೂ ವೀಡಿಯೋ ನೋಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ, ವ್ಯೂಸ್ ಬರುತ್ತೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗ್ ಟೈಮ್. ನಾವು ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ, ಅದು ಸಣ್ಣಗೋಸ್ಕರ. ಸಾಕಷ್ಟು ದಿನಗಳಿಂದ ಅಂದ್ಕೊಂಡಿದ್ದೆ ಸಣ್ಣಗೊಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಡ್ರೆಸ್ ತರಬೇಕಿತ್ತು, ಹೊರಟಿದ್ವಿ. ನಾನು ಜಾಸ್ತಿ ಈವ್ನಿಂಗ್ ಟೈಮೇ ಚೂಸ್ ಮಾಡೋದಂತ ಆಲ್ರೆಡಿ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೀನಿ. ಪಾಪ ಕರ್ಕೊಂಡೋಗೋದ್ರಿಂದ ಈ ಸಮ್ಮರ್ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಹೋಗೋಕ್ಕೆ ಆಗೋಲ್ಲ. ಸೊ ಈವ್ನಿಂಗ್ ಟೈಮ್ ಆದರೆ ಸ್ವಲ್ಪ ಕೂಲಾಗಿರುತ್ತಲ್ಲ ಅಂತ ಮಧ್ಯಾಹ್ನ ಟೈಮ್ ಹೋಗಿದ್ವಿ. ಎಲ್ಲರೂ ಹೋಗಿದ್ವಿ, ಅಮ್ಮ, ಅಪ್ಪಾಜಿ, ಕುಮಾರ್ ಕೂಡ ಎಲ್ಲರೂ ಹೋಗಿದ್ವು. ಈ ಫೋಟೋಶೂಟ್ ಸ್ಪಾನ್ಸರ್ ಬಂದು ಅಪ್ಪಾಜಿ ಅಮ್ಮ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಚಿಕ್ಕದಾಗಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ನಮಗೂ ಆಸೆ ಇತ್ತು, ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಕಾಲ ಕೂಡ ಬಂತು ಅಂತ ಶಾಪಿಂಗ್ ಅಂತ ಹೋಗಿದ್ವಿ. ಶಾಪಿಂಗ್ ಅಂತ ಬಂದಾಗ ತಿಪ್ಟೂರು ಮತ್ತು ತುಮಕೂರು 2 ಚಾಯ್ಸ್ ಮಾಡ್ತೀವಿ. ಅದರಲ್ಲಿ ಈ ಸಲ ತಿಪ್ಟೂರೇ ಯಾಕಪ್ಪ ಅಂತಂದರೆ, ಅವನ ನಾಮಕರಣ ಟೈಮಲ್ಲಿ ಒಂದು ಸೂಟ್ ತೊಗೊಂಡಿದ್ವಿ. ಕ್ವಾಲಿಟಿ ವೈಸ್ ಆಗ್ಬೋದು, ಪ್ರೈಸ್ ವೈಸ್ ಆಗ್ಬೋದು, ತಿಪ್ಟೂರು ಬೆಸ್ಟ್ ಅನ್ನಿಸ್ತು. ಸೊ ನಾವು ತಿಪ್ಟೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಪ್ಟೂರು ಚಾಯ್ಸ್ ಮಾಡ್ಕೊಂಡು ಬಂದ್ವಿ. ನಾವು ಫಸ್ಟ್ ಹೋಗಿದ್ವಲ್ಲ, ಆ ಶಾಪೆಲ್ಲ ಸಂಡೇ ಆಗಿದ್ದರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಅದ್ರ ಪಕ್ಕದ ಶಾಪ್ಗೆ ಹೋಗಿದ್ವಿ. ಅಲ್ಲೂ ಕೂಡ ಪ್ರೈಸ್ ಸ್ವಲ್ಪ ಅಲ್ಲಿಗಿನ ಹೈ ಅನ್ನಿಸ್ತು, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ದು ಕಲರ್ ಆಗಲಿ, ಡಿಸೈನ್ ಆಗಲಿ ಎಲ್ಲ ಸಿಕ್ತು, ಖುಷಿ ಆಯಿತು. ಏನು ಜಾಸ್ತಿ ಇಲ್ಲ, ಸೂಟ್ ಒಂದು, ಶೂಸ್ ಅಷ್ಟೇ ತೊಗೊಂಡಿದ್ದು, ಇನ್ನೇನು ಇಲ್ಲ. ಏನು ಫೋಟೋಶೂಟ್ ಅಂತ ಮುಂದಿನ ವೀಡಿಯೋದಲ್ಲಿ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೋಟೋಶೂಟ್ ಅಂದರೆ ಏನು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಆ ಥರ ಫೋಟೋಶೂಟ್ ಏನಲ್ಲ, ಸ್ಟುಡಿಯೋಗೆ ಹೋಗಿ ಫೋಟೋಶೂಟ್ ಮಾಡಿಸಿದ್ದಷ್ಟೇ. ಬಿಕಾಸ್ ಅವ್ನು ನಾಮಕರಣದಲ್ಲೆಲ್ಲ ಫೋಟೋಶೂಟ್ ಮಾಡಿಸಿದ್ದೀವಿ, ಅದರ ಅವಶ್ಯಕತೆ ಇಲ್ಲ ಅಂತ ಏನು ಚಿಕ್ಕದಾಗೆ ಮಾಡಿಸಿದ್ದೆ ಅಷ್ಟೇ. ಬಟ್ ಮೆಮೊರಿಯಾಗಿ ಉಳಿಯುತ್ತಲ್ಲ ಅಂತ ಮಾಡಿಸಿದ್ದು. ಏನಪ್ಪ ಅಂದರೆ ಫೋನಲ್ಲಿ ತೆಗಿಯೋಕ್ಕೂ ಕ್ಯಾಮ್ರಾದಲ್ಲಿ ತೆಗಿಯೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸಣ್ಣ ಮಾತ್ರ ಫೋಟೋ ತುಂಬ ಚೆನ್ನಾಗೇ ಫೋಸ್ ಕೊಡ್ತಾನೆ. ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ನಿಂತ್ಕೋತಾನೆ. ಸ್ಮೈಲ್ ಮಾಡಿದ್ರೆ ಸ್ಮೈಲ್ ಮಾಡ್ತಿರ್ತಾನೆ. ಫೋಟೋ ತೆಗಿಯೋರು ಅಷ್ಟೇ ಹೇಳ್ತಿದ್ರು, ಒಂದು ಫೋಟೋ ಫೇಸ್ ಚೆನ್ನಾಗಿ ಬರುತ್ತೆ ಫೋಟೋ ಫೇಸ್ ಅಂತ. ನತುಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ಸದ್ಯಕ್ಕೆ, ಮುಂದೆ ಹೆಂಗೋ ಗೊತ್ತಿಲ್ಲ. ಫೋಟೋಸ್ ಎಲ್ಲ ಚೆನ್ನಾಗಿ ಹೋಗಿದ್ವಿ. ಬೆಳಗ್ಗೆಯಿಂದ ಏನು ತಿಂಡಿ ತಿಂದಿರಲಿಲ್ಲ. ಸೊ ಬೆಳಗ್ಗೆ ಲೇಟ್ ಆಗಿತ್ತು, ಅಲ್ಲೇ 12:30 ಆಗಿತ್ತು. ಆವಾಗ ಟೈಮ್ ಬೇರೆ ಆಗಿದ್ದರಿಂದ ತಿಂಡಿ ತಿನ್ನೋದೇನೇನು ಅಂತ ಒಂದೇ ಸಲ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟು ಸಣ್ಣಗೆ ಸ್ಕೂಲಿಗೆ ಬೇರೆ ಸೇರಿಸ್ಬೇಕಿತ್ತು. ನಮಗೆ ಗೊತ್ತಿರೋರ ಹತ್ರ ಎಲ್ಲ ವಿಚಾರಿಸಿ ಒಂದು ಬೆಸ್ಟ್ ಅನ್ನಿಸ್ತು, ಆ ಸ್ಕೂಲಿಗೆ ಅಡ್ಮಿಷನ್ ಮಾಡೋಣ ಅಂತ. ಅಡ್ಮಿಷನ್ ಅಲ್ಲ, ನೋಡ್ಕೊಬರೋಣ ಅಂತ ಅಷ್ಟೇ ಹೋಗಿದ್ದು. ಫಸ್ಟ್ ಟೈಮು ಯಾವ ಥರ ಇದೆ ಏನು ಅಂತ ಹೋಗ್ಬರೋಣ ಅಂತ ಹೋಗಿದ್ವಿ. ಎಂಟ್ರೆನ್ಸ್ ಸೆಕ್ಯೂರಿಟಿ ಹೇಳಿದ್ರು ಒಳಗಡೆ ಇದ್ದಾರೆ ಹೋಗಿ ಅಂತ. ಒಳಗಡೆ ಬಂದರೆ ಯಾರೂ ಕಾಣಿಸ್ಲಿಲ್ಲ. ಸೊ ಅವತ್ತಿನ ದಿನ ಅಂಬೇಡ್ಕರ್ ಜಯಂತಿ ಆಗಿದ್ದರಿಂದ ಮುಂಚೆನೇ ಹಾಫ್ ಡೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಯಾರೂ ಇರಲಿಲ್ಲ. ನಾವು ಸುತ್ತ ಸ್ಕೂಲೆಲ್ಲ ನೀಟಾಗಿ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಯಾವಾಗಾದರೂ ಬಂದರೆ ಆಗುತ್ತೆ ಅಂತ ನಮಗೆ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನೆಕ್ಸ್ಟ್ ಡೇ ವೀಡಿಯೋ ಇದನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಇದು ಬಂದು ಕುಮಾರ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ರು. ಸೊ ನಮ್ಮದು ಮನೆ ದೇವರು ಮುಳ್ಕಟಮ್ಮಂದು ಜಾತ್ರೆ ಇತ್ತು. ಪ್ರತಿ ವರ್ಷ ಹೋಗ್ತಿದ್ದು ಮದುವೆ ಆದಾಗಲಿಂದ. ಸೊ ಈ ವರ್ಷ ಚಿಕ್ಕ ಪಾಪು ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಸಣ್ಣ ಮತ್ತು ಅವ್ರ ಪಪ್ಪ ಇಬ್ಬರು ಹೋಗಿದ್ದರು. ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬ ಅಂತ ಹೇಳಿದ್ದೆ. ಸೊ ಅವ್ರು ನನಗೋಸ್ಕರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ರು. ಈ ಸಲ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೂವಿನ ಅಲಂಕಾರ ಬಂದು ಅಲ್ಲಿ ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಊಟನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ, ಮದುವೆ ಊಟ ಬರುತ್ತಲ್ಲ ಆ ಥರ ಮಾಡಿರ್ತಾರೆ. ದೇವಸ್ಥಾನದ ಊಟ ಪ್ರತಿಯೊಬ್ಬರಿಗೂ ಅಷ್ಟೇ ಊಟ ಸಿಗುತ್ತೆ. ಖುಷಿ ಆಗುತ್ತೆ ಹೋದರೆ ಜಾತ್ರೆಗೆ. ಅಲ್ಲಿಂದ ಬಂದು ನನ್ನ ಮಗ ತುಂಬ ಲೇಟಾಗಿತ್ತು, ಅವ್ರು ಬಂದಿದ್ದೆ ಮಾರ್ನಿಂಗ್ 2-2:30 ಆಗಿತ್ತು. ಅವಾಗ ಬಂದು ಮಲ್ಕೊಂಡಿದ್ದು, ಅದನ್ನೇ ಹೇಳ್ತಿದ್ದ. ಈಗ ನಿದ್ದೆ ಮಾಡಿದ್ದ. ಟೈಮ್ ಎಷ್ಟು ಗೊತ್ತಾ?
ಏನು ಬಂಗಾರಿ ಬಾ ಈ ಕಡೆ. ಬಾ ಬಂಗಾರಿ. ಪಾಪ ಎಲ್ಲಿ ಜೇನುಳ ಕಡ್ದಿದ್ದು? ಜೇನುಳ ಕಡ್ದಿದ್ದಲ್ಲಿ ನೀನು ಅಲ್ಲಿಗೆ ಕೈ ಇಟ್ಟಿದೀಯ. ಅಲ್ಲೇ ತಾನೇ ಕಟ್ಟಿದ್ದು. ಸಿಂಚನನ್ಗೆ ಹೇಳು ಕರ್ಕಂಬ ಅಂತ. ಸಿಂಚನಂಗೆ ಹೇಳು ಕರ್ಕಂಬ ಪಾಪುನ ಅಂತ. ಅಲ್ಲೇ ಇರ್ಲಲ್ವಾ ಆಮೇಲೆ ಕರ್ಕೊಂಬರೋಣ. ಬ್ಯಾಡ, ಅಳ್ತಿಲ್ಲ ಅಂದ್ರೆ ಅಲ್ಲೇ ಇರಲಿ ಬಿಡು. ಬಿಡವ ಆಮೇಲೆ ಎತ್ಕೊಬರೋಣ. ಅಲ್ಲ ಆಟ ಆಡ್ತಾವಳಲ್ಲ. ನಾನು ನನ್ನ ಮಗ ಬೆಳಗ್ಗೆ 10:30 ಆಗಿತ್ತು ಅನಿಸುತ್ತೆ ಆಗ ಮೇಲ್ಗಡೆ ಬಂದಿದ್ದು. ಬಿಸಿಲು ನೋಡಿ ಎಷ್ಟೊಂದು ಬಿಸಿಲು. ಬೇಸಿಗೆ ಟೈಮಲ್ಲ ಹಿಂಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ಎಷ್ಟೋ ಹೊತ್ತಾಗೈತೇನೋ ಅನ್ಕೋಬೇಕು, ಅಷ್ಟು ಬಿಸಿಲು ಬಂದಿರುತ್ತೆ. ಸೊ ಹಾಗೆ ತೋರಿಸೋಣ ನಮ್ಮ ಮನೆ ಸುತ್ತಮುತ್ತ ಹೆಂಗಿದೆ ಅಂತ ತೋರಿಸ್ತಾ ಇದ್ದೆ. ಅಲ್ಲಿ ನನ್ನ ಮಗ ಕೂಡ ನೋಡ್ತಾ ಇದ್ದ, ಬಿಸಿಲು ಕಾಯಿಸ್ಕೊತಾ ಇದ್ದ, ಆಗಿನ ಎದ್ದಿದ್ನಲ್ಲ. ಸೊ ಹಾಗಾಗಿ ನಾನು ಓದಿದ್ದು ಪ್ರೈಮರಿ ಸ್ಕೂಲ್ ಕೂಡ ನಮ್ಮ ಮನೆ ಮುಂದೆನೇ, ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಸ್ವಲ್ಪ ಜೂಮ್ ನೋಡಿ. ಅದೇ ಸ್ಕೂಲು ನಾನು ಓದಿದ್ದು. 1 to 7th ಇಲ್ಲೇ ಇದೆ. ಇನ್ನು 10th ಎಲ್ಲ ನಮ್ಮೂರಲ್ಲೇ ಇದೆ, ಬಟ್ ಬೇರೆ ಸೈಡ್ ಇದೆ. ನಾವು ಓದಿದ್ದು ಅದೆಲ್ಲ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡ್ರೆ ಈಗಲೂ ಖುಷಿಯಾಗುತ್ತೆ. ಎಷ್ಟೋ ಜನ ಈಗಲೂ ಟಚಲ್ಲಿದ್ದಾರೆ ನನ್ನ ಫ್ರೆಂಡ್ಸ್ಗಳು. ಆ ಸ್ಕೂಲೇ ನಾವೆಲ್ಲ ಓದಿದ್ದು. ಮತ್ತು ಇದು ಅಂಗನವಾಡಿ. ಸೊ ಖುಷಿ ಅನಿಸುತ್ತೆ ಆ ಸ್ಕೂಲ್ಗಳು. ಅಂದರೆ ಈಗ ಬಿಲ್ಡಿಂಗ್ಗಳೆಲ್ಲ ಚೇಂಜ್ ಆಗಿದೆ. ನಮ್ದು ಬಂದ್ಬಿಟ್ಟು ಸ್ವಲ್ಪ ಆ ಕಡೆ ಇತ್ತು ನೋಡಿ. ಇದೇ ನಮ್ಮ ಸ್ಕೂಲು. ಈ ವಿಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡಿದ್ದು. ನನ್ನ ಮಗಳಿಗೆ 2.5 months ವ್ಯಾಕ್ಸಿನೇಷನ್ ಹಾಕ್ಸಿರ್ಲಿಲ್ಲ. ಹಿಂಗೆ ಕೆಮ್ಮು, ಶೀತ, ನೆಗಡಿ ಅಂದ್ಕೊಂಬಿಟ್ಟು ಹಾಕ್ಸಿರ್ಲಿಲ್ಲ. ಈಗ ಹಾಕ್ಸಿದ್ವಿ. ಅವಳಿಗೆ ಒಂಥರ ಪೇಯ್ನ್ ಆದಂಗಾಗಿ ಕಾಲು ಕೈ ಏನು ಆಡ್ಸೋಕ್ಕಾಗ್ತಿರ್ಲಿಲ್ಲ. ಯಾರಾದರೂ ಎತ್ಕೊಳ್ಳೇಬೇಕಿತ್ತು. ನನ್ನ ತಂಗಿ ಎತ್ಕೊಂಡು ಆಟ ಆಡಿಸ್ತಾ ಇದ್ಲು. ಅವಳು ಹೇಳೋದೇ ನೋಡೋಕ್ಕಾಗಲ್ಲ. ನಮಗೆ ಯಾಕಾದರೂ ಹಾಕ್ತಾರೋ ಇಂಜೆಕ್ಷನ್ ಅನಿಸುತ್ತೆ. ಬಟ್ ಮುಂದಕ್ಕೆ ಫ್ಯೂಚರ್ಗೆ ಅವ್ರಿಗೆ ಒಳ್ಳೇದಾಗಲಿ ಅಂತಲ್ವ ಹಾಕೋದು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಹತ್ರ ಹೋಗಿದ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಸಣ್ಣ? ಸ್ಕೂಲ್ಗೆ ಹೋಗ್ತೀಯಾ? ಇಷ್ಟನಾ ಸ್ಕೂಲ್ಗೆ ಹೋಗೋಕ್ಕೆ? ಹಾಯ್ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಎಲ್ಲಿಗೆ ಹೋಗ್ತಿದ್ದೀವಿ ಬಂಗಾರಿ? ಸ್ಕೂಲ್ ತಕ್ಕ. ಏನಕ್ಕೆ? ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬರೋಕ್ಕೆ ಅಲ್ವಾ? ಹೋಗ್ತೀಯಾ ಡೈಲಿ ಸ್ಕೂಲ್ಗೆ? ಇಷ್ಟನಾ ಸ್ಕೂಲ್ಗೆ ಹೋಗೋಕ್ಕೆ? ಎಷ್ಟು ಎಕ್ಸೈಟ್ ಆಗಿದೆಯಾ? ಹಾಂ, ಸೂಪರ್ ಎಕ್ಸೈಟಾ? ಇದು ಬಂದು ಸ್ಕೂಲ್ ಎಂಟ್ರೆನ್ಸು. ಬಂದ್ವಿ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡೋಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಹೋಗುವ್ರಂತೆ ಅಂತ ಹೇಳಿದರು. ಅಲ್ಲೇ ರಿಸೆಪ್ಷನಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಒಂದು ಕ್ಷಣ ಸುಮ್ಮನೆ ಕುತ್ಕೋತಿರ್ಲಿಲ್ಲ. ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡ್ತಿದ್ದ. ಅಲ್ಲಿ ಇಟ್ಟಿದ್ದಂಥ ವಿಗ್ರಹಗಳಾಗಿರ್ಬೋದು. ಟಿ ವಿನಲ್ಲಿ ಗಣಪತಿ ಸಾಂಗ್ಸ್ ಹಾಕಿದ್ರು. ಅಲ್ಲಿ ಗಣಪತಿ ಕಾಣಿಸ್ತಿರ್ಬೋದು ನಿಮಗೆ. ಅದಕ್ಕೆಲ್ಲ ಕೈ ಮುಕ್ಕೊಂಡು ಮತ್ತು ಒಳಗಡೆ ಹೋಗೋಕ್ಕೆ ಏನಾದರೂ ಚಾನ್ಸ್ ಬೇಕಲ್ಲ ಅಂತ ಅಲ್ಲಿ ಪೂಜೆ ಎಲ್ಲ ಮಾಡಿದರು. ಅಲ್ಲಿ ಕೈ ಮುಗಿಯೋ ರೀತಿ ಹೋಗೋದು, ಒಳಗೆಲ್ಲ ನೋಡ್ಕೊಬರೋದು, ಹಿಂಗೆ ಮಾಡ್ತಾಯಿದ್ದ. ಮಾತಾಡ್ಕೊಂಡು ಹೊರಗಡೆ ಬಂದ್ವಿ. ನಮಗೂ ಓಕೆ ಅನ್ನಿಸ್ತು. ಅಂದರೆ ಬಿಲ್ ಕೂಡ ಮಾಡಿಸಿದ್ರು. ನೆಕ್ಸ್ಟು ಅವ್ನ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ನಾವು ಹೋಗಿ ಅಷ್ಟು ಅಮೌಂಟ್ ಕಟ್ಟಿ ಅಡ್ಮಿಷನ್ ಮಾಡಿಸಿ ಬರಬೇಕು. ಫೈನಲಿ ಇದೇ ಸ್ಕೂಲು ಸಣ್ಣ ಸೇರಿಸಿರೋದು. ಅವನು ಅಂದ್ಕೊಂಡಿದ್ದಾನೆ ಸ್ಕೂಲು ಅಂದರೆ ಬರೀ ಆಟ ಆಡೋದಷ್ಟೇ ಇಲ್ಲಿ ಅಂತ. ಇನ್ನು ಮುಂದೆ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ನನಗೆ ಇದೇ ಸ್ಕೂಲ್ ಬೇಕು ಅಂತಿದ್ದ. ಅಂದರೆ ಫಸ್ಟ್ ಟೈಮ್ ನಾವು ಹೋಗಿ ತೋರಿಸ್ಕೊಂಬಂದಿದ್ವಲ್ಲ, ಆವಾಗಲೇ ಇಲ್ಲ ನಾನು ಅದೇ ಸ್ಕೂಲಿಗೆ ಸೇರಿಸ್ರಿ ಅಂತೆಲ್ಲ ಆಟ ಮಾಡ್ತಿದ್ದ. ಅವ್ನು ಬರೀ ಇಲ್ಲಿ ಗೇಮ್ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಮುಂದೆ ನೋಡಬೇಕು ಏನು ಮಾಡ್ತಾನೆ ಅಂತ.
ಸ್ಟಾರ್ಟಿಂಗು ಅಳ್ತಾನೋ ಏನು ಮಾಡ್ತಾನೋ ನನಗಂತೂ ಒಂದು ಗೊತ್ತಿಲ್ಲ. ಐ ಥಿಂಕ್ ಹೋಗ್ಬೋದು. ಸ್ಟಾರ್ಟಿಂಗ್ ಒಂದು 2 ಡೇಸ್ ಹಠ ಮಾಡ್ತಾನೆ. ಅವನಿಗೆ ತುಂಬ ಸ್ಕೂಲ್ ಅಂದರೆ ಇಂಟ್ರೆಸ್ಟ್ ಜಾಸ್ತಿ, ಹೋಗಬೇಕು ಅಂತ ಈಗ ಇದೆ. ಬಟ್ ಫ್ಯೂಚರ್ ಗೊತ್ತಿಲ್ಲ, ನೋಡೋಣ. ಅವತ್ತು ಕೂಡ ತುಂಬ ಲೇಟಾಗಿತ್ತು, ಟಿಫನ್ ಮಾಡಿರಲಿಲ್ಲ. ಸೇಮ್ 12:30 ಆಗಿತ್ತು ಅನಿಸುತ್ತೆ ಆವಾಗಲೂ ಮಾತಾಡ್ಕೊಂಡು ಹೋಗೋದ್ರೊಳಗೆ. ಸೊ ಹೋಗ್ಬೇಕಾದ್ರೆ ಸಣ್ಣ ಇದೇ ಹೋಟೆಲ್ಗೆ ಹೋಗೋಣ ಪಾಪ, ಅವತ್ತು ಹೋಗಿದ್ವಲ್ಲ ಅಂತ ಹೇಳ್ದ. ಸರಿ ಓಕೆ ಅಂತ ಹೋಗಿದ್ವಿ. ನಾವು ಹ್ಯಾಂಡ್ ವಾಶ್ ಮಾಡ್ಕೊಬರೋದ್ರೊಳಗೆ ಇವನು ಫಸ್ಟ್ ಟೈಮ್ ಬಂದಾಗ ಕೂತಿದ್ವಲ್ಲ ಅದೇ ಟೇಬಲ್ ಇಟ್ಕೊಂಡಿದ್ದ. ಅವ್ನಿಗೆ ಏನಕ್ಕೆ ಅದೇ ಟೇಬಲ್ಗೆ ಹೋಗ್ತಾನೆ ಅಂದರೆ ಸಾಸ್ಗೋಸ್ಕರ. ಏನೇ ತಿಂದರೂ ಅವನು ತಿಂಡಿ ಚಪಾತಿ ಆಗಲಿ ಏನು ಪೂರಿ ಆಗಲಿ ಅದೇ ಸಾಸಲ್ಲಿ ತಿಂತಾನೆ. ಈ ಸಲ ರೈಸ್ ಬಾತು ಮತ್ತು ಪೂರಿ ತೊಗೊಂಡಿದ್ದು. ರೈಸ್ ಬಾತ್ ಏನು ಅಷ್ಟು ಲೈಕ್ ಆಗಲಿಲ್ಲ, ಪೂರಿ ಓಕೆ ಅನ್ನಿಸ್ತು. ಆ್ಯಂಡ್ ಬಜ್ಜಿ ಕೂಡ ತುಂಬ ಚೆನ್ನಾಗಿತ್ತು. ಇನ್ನೇನೂ ತೊಗೊಳ್ಳಿಲ್ಲ ಜಾಸ್ತಿ. ರೈಸ್ ಬಾತು ಪೂರಿ ಮತ್ತು ಬಜ್ಜಿ ತೊಗೊಂಡಿದ್ವು ಅಷ್ಟೇ. ಸಣ್ಣ ಪೂರಿ ಮತ್ತು ಬಜ್ಜಿ ತಿಂದ. ಅವ್ನು ರೈಸ್ ಬಾತೆಲ್ಲ ಇಷ್ಟಪಡಲ್ಲ ಜಾಸ್ತಿ, ಅವನಿಗೆ ಪೂರಿ ಅಂದರೆ ಇಷ್ಟ, ಪೂರಿನೇ ತಿನ್ಕೊಂಡ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಓಕೆ, ಬಾಯ್.